ಇಂದಿರಾ ಗಾಂಧಿ ಮಗನಾಗಿದ್ದಂತ ರಾಜೀವ್ ಗಾಂಧಿಯನ್ನ ಕೊಲ್ಲೋದಕ್ಕೆ ಕಾರಣವೇನಿತ್ತು? ರಾಜೀವ್ ಗಾಂಧಿಯನ್ನ ಕೊಲ್ಲೋದಕ್ಕೆ ಒಬ್ಬ ಮಹಿಳೆ ಅಷ್ಟೊಂದು ಧೈರ್ಯವನ್ನ ಮಾಡಿದ್ದೇಕೆ? ಅಷ್ಟಕ್ಕೂ ಅವತ್ತು ನಡೆದಿದ್ದಾದ್ರೂ ಏನು ಅನ್ನುವಂತ ಒಂದೊಂದೇ ವಿವರಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇನೆ. ರಾಜೀವ್ ಗಾಂಧಿಯವರ ತಾತ ಪಂಡಿತ್ ಜವಾಹರಲಾಲ್ ನೆಹರು ಅವರು ನಮ್ಮ ಭಾರತ ದೇಶಕ್ಕೆ ಮೊದಲ ಪ್ರಧಾನಮಂತ್ರಿ. ಅವರ ಮಗಳು ಇಂದಿರಾ ಗಾಂಧಿಯವರು ಮೊದಲ ಮಹಿಳಾ ಪ್ರಧಾನಮಂತ್ರಿ. ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಪ್ರಧಾನಿಯಾದಂಥ ಮೊದಲ ವ್ಯಕ್ತಿ. 1961ರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಲಂಡನ್ಗೆ ಹೋಗ್ತಾರೆ. ಅಲ್ಲೇ ಇದ್ದಂಥ ಒಂದು ರೆಸ್ಟೋರೆಂಟ್ನಲ್ಲಿ ಒಂದು ಹುಡುಗಿಯನ್ನ ಭೇಟಿ ಮಾಡ್ತಾರೆ. ಆ ಹುಡುಗಿ ಹೆಸರು ಎಡ್ವಿಜ್ ಆಂಟೋನಿಯಾ ಆಲ್ಬಿನಾ ಮೈನೋ. ಹೀಗೆ ಲಂಡನ್ನಲ್ಲಿ ಓದುತ್ತಿರಬೇಕಾದ್ರೆ ಕೆಲವು ಕಾರಣಾಂತರಗಳಿಂದ ಇಂಡಿಯಾಗೆ ಮತ್ತೆ ವಾಪಸ್ಸು ಬರ್ತಾರೆ. ಆ ಸಮಯದಲ್ಲಿ ಭಾರತ ದೇಶಕ್ಕೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರ್ತಾರೆ. ಅನಂತರ ಡೆಲ್ಲಿಯಲ್ಲಿ ಫ್ಲೈಯಿಂಗ್ ಕ್ಲಬ್ನಲ್ಲಿ ಮೆಂಬರ್ ಆಗಿ ಪೈಲಟ್ ಟ್ರೈನಿಂಗ್ ಅನ್ನ ಪಡಿತಾರೆ. 1968ರಲ್ಲಿ ತಾನು ಪ್ರೀತಿ ಮಾಡಿದಂತ ಹುಡುಗಿಯ ಜೊತೆ ಮದುವೆಯಾಗ್ತಾರೆ. ಮದುವೆಯ ನಂತರ ಆ ಹುಡುಗಿ ತನ್ನ ಹೆಸರನ್ನ ಸೋನಿಯಾ ಗಾಂಧಿ ಅಂತ ಬದಲಾಯಿಸಿಕೊಳ್ತಾರೆ. ತದನಂತರ ರಾಜೀವ್ ಗಾಂಧಿ ಅವರು ಏರ್ ಇಂಡಿಯಾದಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಾರೆ. ಆ ದಿನಗಳಲ್ಲೇ ಅವರ ಮೊದಲ ಮಗನಾಗಿ ರಾಹುಲ್ ಗಾಂಧಿ ಅವರು ಹುಟ್ಟುತ್ತಾರೆ. ಆದ್ರೆ ಇಂದಿರಾ ಗಾಂಧಿಯವರ ಎರಡನೇ ಮಗನಾಗಿದ್ದಂತ ಸಂಜಯ್ ಗಾಂಧಿಯವರು 1980ರಲ್ಲಿ ಫೈಟರ್ ಪ್ಲೇನ್ ಕ್ರಾಶ್ ನಲ್ಲಿ ಮರಣ ಹೊಂದಿದ್ರು. ನಂತರ ಇಂದಿರಾ ಗಾಂಧಿಯವರು ಸಹ ಕೆಲ ಕಾರಣಾಂತರಗಳಿಂದ 1984ರಲ್ಲಿ ಸಾವನ್ನಪ್ತಾರೆ. ಆಗ ಭಾರತ ದೇಶಕ್ಕೆ ಪ್ರಧಾನ ಮಂತ್ರಿಯೇ ಇರಲಿಲ್ಲ. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತ ರಾಜೀವ್ ಗಾಂಧಿಯವರನ್ನೇ ಆ ಪಕ್ಷದವರೆಲ್ಲ ಸೇರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಹೀಗೆ ಭಾರತ ದೇಶದಲ್ಲಿ ರಾಜೀವ್ ಗಾಂಧಿಯವರು ಉತ್ತಮವಾದಂತ ಆಡಳಿತವನ್ನು ನಡೆಸ್ತಾರೆ. ನಂತರ 1989ರಲ್ಲಿ ಮತ್ತೊಮ್ಮೆ ಚುನಾವಣೆ ಸಮಯ ಬರುತ್ತೆ. ಆ ಸಮಯದಲ್ಲಿ ಚುನಾವಣಾ ಪ್ರಚಾರದ ಬಿಸಿ ಅತಿ ಹೆಚ್ಚಾಗಿರುತ್ತೆ. ಮತ್ತೊಮ್ಮೆ ಭಾರತದಲ್ಲಿ ರಾಜೀವ್ ಗಾಂಧಿಯವರೇ ಪ್ರಧಾನಿಯಾಗಿ ಅಧಿಕಾರವನ್ನ ನಡೆಸಬೇಕು ಅನ್ಕೊಂಡು ಅಂದು 1991 ಮೇ 21ರಂದು ರಾತ್ರಿ 10 ಗಂಟೆ ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ನಡೆಯುತ್ತಿದ್ದ ಚುನಾವಣಾ ಪ್ರಚಾರಕ್ಕೆ ರಾಜೀವ್ ಗಾಂಧಿಯವರು ಬರ್ತಾರೆ. ಆ ಚುನಾವಣಾ ರ್ಯಾಲಿಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು. ಅಷ್ಟು ಜನಸಾಗರವನ್ನ ಕಂಡಂತ ರಾಜೀವ್ ಗಾಂಧಿಯವರ ಮುಖದಲ್ಲಿ ತಡೆಯಲಾರದಷ್ಟು ಸಂತೋಷ ತುಂಬಿ ತುಳುಕುತ್ತಿತ್ತು. ಅದೇ ಸಂತೋಷದಲ್ಲಿ ರಾಜೀವ್ ಗಾಂಧಿಯವರು ಕಾರಿನಿಂದ ಕೆಳಗಿಳಿದು ವೇದಿಕೆಯ ಕಡೆಗೆ ಹೆಜ್ಜೆ ಹಾಕ್ತಿದ್ರು. ಜನರ ಜೈಕಾರಗಳ ಜೊತೆಗೆ ಕಾರ್ಯಕರ್ತರು ತಂದಿದ್ದ ಹೂಮಾಲೆಗಳನ್ನ ಹಾಕಿಸಿಕೊಳ್ಳುತ್ತಾ ಮುಂದೆ ಸಾಗ್ತಿದ್ರು. ಆದ್ರೆ ಒಬ್ಬ ಮಹಿಳೆ ಅವಳ ಕೈಯಲ್ಲಿ ಹೂಮಾಲೆಯನ್ನ ಹಿಡ್ಕೊಂಡು ರಾಜೀವ್ ಗಾಂಧಿಯವರ ಮೇಲೆ ತುಂಬಾ ಅಭಿಮಾನವನ್ನ ಇಟ್ಕೊಂಡ್ರು ಹಾಗೆ ನಿಂತು ಆ ಹೂಮಾಲೆಯನ್ನ ರಾಜೀವ್ ಗಾಂಧಿಯವರಿಗೆ ಹಾಕೋದಿಕ್ಕೆ ತುಂಬಾ ಹರಸಾಹಸ ಪಡ್ತಿರೋದನ್ನ ರಾಜೀವ್ ಗಾಂಧಿಯವರು ನೋಡ್ತಾರೆ. ಆ ಮಹಿಳೆಯನ್ನ ಪೊಲೀಸರು ತಡಿತಾ ಇದ್ರು. ಪೊಲೀಸರಿಗೆ ಆ ಮಹಿಳೆಯನ್ನ ಬಿಡಿ ಅಂತ ಅಪ್ಪಣೆ ಕೊಡ್ತಾರೆ. ಅವಳು ಹತ್ತಿರ ಬರ್ತಿದ್ದಂಗೆ ರಾಜೀವ್ ಗಾಂಧಿಯವರು ಅವಳ ಕಡೆಗೆ ನಗುಮುಖ ತೋರುತ್ತಾ ಅವಳು ಒಳ್ಳೆಯವಳು ಅಂತ ಭಾವಿಸಿ ಅವಳು ತಂದಿದ್ದ ಹೂವಿನ ಹಾರದ ಮಾಲೆಗೆ ತಲೆಯನ್ನ ಬಾಗಿ ಹೂವಿನ ಹಾರವನ್ನ ಹಾಕಿಸ್ಕೊಳ್ತಾರೆ. ನಂತರ ಆ ಹುಡುಗಿ ರಾಜೀವ್ ಗಾಂಧಿಯವರ ಮೇಲೆ ಅತಿ ಅಭಿಮಾನವನ್ನ ಹೊಂದಿರೋ ತರ ರಾಜೀವ್ ಗಾಂಧಿಯವರ ಕಾಲಿಗೆ ಬೀಳೋಕೆ ಹೋದಾಗ ಆ ಸ್ಥಳದಲ್ಲಿ ಅತಿ ದೊಡ್ಡ ದುರಂತವೇ ನಡೆದು ಹೋಯಿತು. ಮುಖದಲ್ಲಿ ಮಂದಹಾಸ ಬೀರುತ್ತಾ ಜನರ ಅಭಿಮಾನವನ್ನ ಕಂಡು ಸಂತೋಷದಲ್ಲಿದ್ದಂತ ರಾಜೀವ್ ಗಾಂಧಿಯವರ ದೇಹದ ಭಾಗಗಳು ಚಲ್ಲಾಪಿಲ್ಲಿಯಾಗಿ ಗುರುತಿಗೂ ಸಿಗದೇ ಇರುವಷ್ಟು ಚಿಂದಿಯಾಗಿ ಹೋಗಿತ್ತು. ಈ ಘಟನೆ ಇಡೀ ದೇಶಕ್ಕೆ ಒಂದು ರೀತಿ ತುಂಬಾ ಭಯವನ್ನ ಹುಟ್ಟಿಸಿ ಬಿಡಿತು. ವಿದೇಶಿ ವಾರ್ತೆಗಳಲ್ಲೂ ಇದೇ ಸುದ್ದಿ ಅತಿ ಹೆಚ್ಚಾಗಿ ಪ್ರಸಾರವಾಗಿತ್ತು. ಚಿಂದಿಯಾಗಿ ಚಲ್ಲಾಪಿಲ್ಲಿಯಾಗಿದ್ದಂತ ರಾಜೀವ್ ಗಾಂಧಿಯವರ ದೇಹದ ಭಾಗಗಳನ್ನ ಆಯ್ದುಕೊಂಡು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಕೊನೆಗೆ ರಾಜೀವ್ ಗಾಂಧಿಯವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ರಾಜೀವ್ ಗಾಂಧಿಯವರು ಸತ್ತಾಗ ಅವರ ಮಗ ರಾಹುಲ್ ಗಾಂಧಿಗೆ ಕೇವಲ 21 ವರ್ಷ ವಯಸ್ಸು. ನಂತರ ಈ ಪ್ರಕರಣ ಸಿಬಿಐನ ಕೈ ಸೇರುತ್ತೆ. ನಂತರ ಅಂದು ನಡೆದಿದ್ದಾದ್ರೂ ಏನು ಅಂತ ಪರಿಶೀಲನೆ ಮಾಡೋದಕ್ಕೆ ಆ ಸ್ಥಳಕ್ಕೆ ಹೋದಾಗ ಆ ಘಟನೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಾಕ್ಷಿಯೊಂದು ಆ ಸ್ಥಳದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಕಾಣ್ತು. ಅದು ಒಂದು ಕ್ಯಾಮರಾ. ಆ ಕ್ಯಾಮರಾದಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆಯುವುದಕ್ಕೂ ಮುಂಚೆ ಕ್ಯಾಪ್ಚರ್ ಮಾಡಿದಂತ ಎಲ್ಲ ಫೋಟೋಸ್ಗಳು ಅಧಿಕಾರಿಗಳ ಕೈ ಸೇರಿತು. ಆ ಫೋಟೋಸ್ಗಳಲ್ಲಿ ಎಲ್ಲ ಹಂತಕರ ಭಾವಚಿತ್ರಗಳು ದೊರಕಿತ್ತು. ಅತಿ ಮುಖ್ಯವಾಗಿ ಈ ಕೃತ್ಯದ ಹಿಂದೆ LTTE ಅಂದ್ರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ ಅನ್ನುವಂತ ಒಂದು ಗುಂಪಿನ ಕೈವಾಡ ಇರೋದು ಗೊತ್ತಾಯ್ತು.
ಅಷ್ಟಕ್ಕೂ ಯಾರು ಈ LTTE ಗುಂಪು, ಇವರ್ಯಾಕೆ ರಾಜೀವ್ ಗಾಂಧಿಯವರನ್ನ ಕೊಲ್ಲೋದಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಂಡ್ರು, ಇದರ ಹಿಂದೆ ಇದ್ದಂತ ಕಾರಣವನ್ನ ಕೇಳಿದ್ರೆ ನಿಜವಾಗ್ಲೂ ನೀವು ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ಏನಿದು ವಿಷಯ ಅಂತ ನೋಡೋದಾದ್ರೆ 1987ರ ಸಮಯದಲ್ಲಿ ಶ್ರೀಲಂಕಾದಲ್ಲಿದ್ದಂತ ತಮಿಳಿಗರನ್ನ ತುಂಬಾ ಕೀಳಾಗಿ ನೋಡ್ತಿದ್ದಾರೆ. ಜೊತೆಗೆ ಶ್ರೀಲಂಕಾದಲ್ಲಿ ತಮಿಳಿಗರಿಗೋಸ್ಕರ ಒಂದು ಪ್ರತ್ಯೇಕ ರಾಜ್ಯವನ್ನ ಮಾಡಬೇಕು ಅಂತ ಶ್ರೀಲಂಕಾದ ವಿರುದ್ಧ ಅದೇ ದೇಶದಲ್ಲಿದ್ದಂತ ತಮಿಳಿಗರು ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಅತಿ ಬಲಿಷ್ಠವಾಗಿದ್ದಂತ LTTE ಅನ್ನುವಂತ ಒಂದು ಗುಂಪನ್ನ ರೂಪಿಸಿಕೊಳ್ತಾರೆ. ಇದಕ್ಕೆ ಪ್ರಭಾಕರನ್ ಅನ್ನುವಂತ ವ್ಯಕ್ತಿ ನಾಯಕನಾಗಿ ತಮ್ಮ ಅಸ್ತಿತ್ವಕ್ಕೋಸ್ಕರ ಶ್ರೀಲಂಕಾ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿರ್ತಾರೆ. ಆಗ ಶ್ರೀಲಂಕಾ ಸರ್ಕಾರ ರಾಜೀವ್ ಗಾಂಧಿಯವರನ್ನ ನಮ್ಮ ದೇಶದಲ್ಲಿ ಈ LTTE ಹೋರಾಟಗಳಿಂದ ಜನರಲ್ಲಿ ಅಶಾಂತಿ ಉಂಟಾಗಿದೆ, ದಯವಿಟ್ಟು ಈ ಹೋರಾಟಗಳ ಸಮಸ್ಯೆಯನ್ನು ಬಗೆಹರಿಸಲು ನಿಮ್ಮ ಸೇನಾ ಬೆಂಬಲವನ್ನ ನೀಡಿ ಎಂದು ಕೇಳಿಕೊಳ್ತು. ಆದ್ರೆ ರಾಜೀವ್ ಗಾಂಧಿಯವರು ಇದರ ಬಗ್ಗೆ ಹಿಂದು ಮುಂದು ಯೋಚಿಸದೆ ಶ್ರೀಲಂಕಾಗೆ ಭಾರತೀಯ ಸೇನಾ ಪಡೆಗಳನ್ನ ಕಳುಹಿಸಿಕೊಟ್ರು. ರಾಜೀವ್ ಗಾಂಧಿಯವರ ಈ ನಿರ್ಧಾರವನ್ನ ಕಂಡಂತ ಶ್ರೀಲಂಕಾದಲ್ಲಿದ್ದಂತ ತಮಿಳಿಗರು ತುಂಬಾ ಕೋಪಗೊಂಡ್ರು. ರಾಜೀವ್ ಗಾಂಧಿಯವರ ಮೇಲೆ ದ್ವೇಷವನ್ನ ಬೆಳೆಸ್ಕೊಂಡ್ರು. ಹೀಗೆ ಅವರ ಹೋರಾಟಗಳು ಮುಂದುವರಿಯುತ್ತಲೇ ಇದ್ವು. ಆದ್ರೆ ಭಾರತದಲ್ಲಿ ರಾಜೀವ್ ಗಾಂಧಿಯವರ ಅಧಿಕಾರಾವಧಿ ಮುಗಿದು ಹೋಗಿತ್ತು. ನಂತರ ಮತ್ತೊಮ್ಮೆ ಅಧಿಕಾರವನ್ನ ಪಡೆದುಕೊಳ್ಬೇಕು ಅಂತ ರಾಜೀವ್ ಗಾಂಧಿಯವರು ಚುನಾವಣಾ ಪ್ರಚಾರಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು. ಆದ್ರೆ ರಾಜೀವ್ ಗಾಂಧಿಯವರು ಅಧಿಕಾರದಲ್ಲಿದ್ದಾಗ ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದು ಅತ್ಯಗತ್ಯ ಅಂತ ಹೇಳಿದ್ದನ್ನ LTTE ಗುಂಪು ಮರ್ತಿರ್ಲಿಲ್ಲ. ಇದೇ ಕಾರಣದಿಂದ LTTE ಗುಂಪು ರಾಜೀವ್ ಗಾಂಧಿಯವರ ಹತ್ಯೆಯನ್ನ ಮಾಡಲೇಬೇಕು ಅಂತ ನಿರ್ಧಾರವನ್ನ ಮಾಡಿಕೊಳ್ತು. ಜೊತೆಗೆ ರಾಜೀವ್ ಗಾಂಧಿಯವರು ಅಧಿಕಾರದಲ್ಲಿ ಇರದೇ ಇದ್ದಿದ್ರಿಂದ ಅವರಿಗೆ ಸೆಕ್ಯೂರಿಟಿ ತುಂಬಾ ಕಡಿಮೆ ಇರುತ್ತೆ ಅನ್ನುವಂತ ಅವಕಾಶವನ್ನ ಬಳಸಿಕೊಂಡು LTTE ಮುಖ್ಯಸ್ಥ ಪ್ರಭಾಕರನ್ ಅವರ ಆತ್ಮೀಯನಾಗಿದ್ದಂತ ಶಿವರಸನ್ ಅನ್ನುವಂತ ಹಂತಕನ ಮುಂದಾಳತ್ವದಲ್ಲಿ 1991 ಮೇ 21ರಂದು ಚುನಾವಣಾ ಪ್ರಚಾರಕ್ಕೆ ಶ್ರೀ ಪೆರಂಬದೂರಿಗೆ ಬರುತ್ತಿದ್ದಂತ ರಾಜೀವ್ ಗಾಂಧಿಯನ್ನ ಕೊಲ್ಲಲೇಬೇಕು ಅಂತ ಸಂಚು ಮಾಡಿಕೊಂಡ್ರು. ಈ ಹತ್ಯೆಗೆ ಮುಖ್ಯವಾಗಿ ಇಬ್ಬರು ಹೆಂಗಸರನ್ನ ಬಳಸಿಕೊಂಡ್ರು. ಅವರೇ ರಾಜರತ್ನಂ ಅಲಿಯಾಸ್ ಧನು ಮತ್ತೆ ಶುಭ. ಇವರಿಬ್ಬರಲ್ಲಿ ಹಾರವನ್ನ ಹಾಕಿದ್ದು ಧನು. ಇದರ ಜೊತೆಗೆ ನಮ್ಮ ತಮಿಳುನಾಡಿನಲ್ಲೇ ಇದ್ದುಕೊಂಡು ಇದಕ್ಕೆ ಸಾಥ್ ನೀಡಿದ್ದವಳು ನಳಿನಿ ಅನ್ನುವಂತ ಮತ್ತೊಬ್ಬ ಹೆಂಗಸು. ಹೀಗೆ ಅಂದು ರಾತ್ರಿ ರಾಜೀವ್ ಗಾಂಧಿಯವರ ಕೊರಳಿಗೆ ಹಾರವನ್ನ ಹಾಕಿ ಹತ್ಯೆ ಮಾಡುವಂತ ಪ್ರತಿಯೊಂದು ಕ್ಷಣವನ್ನ ಅದೇ LTTE ಹಂತಕರ ಗುಂಪಿಗೆ ಸೇರಿದಂತ ಹರಿಬಾಬು ಅನ್ನುವಂತ ವ್ಯಕ್ತಿ ಒಂದು ಕ್ಯಾಮರಾದಿಂದ ಎಲ್ಲವನ್ನ ಸೆರೆ ಹಿಡಿತಿದ್ದ. ಆದ್ರೆ ಹಾರವನ್ನ ಹಾಕಿದ ತಕ್ಷಣ ಆ ಸ್ಫೋಟದಿಂದ ಹಾರ ಹಾಕಿದ ಆ ಮಹಿಳೆ ಧನು ಮತ್ತೆ ಕ್ಯಾಮರಾದಲ್ಲಿ ಸೆರೆ ಹಿಡಿತಿದ್ದಂತ ವ್ಯಕ್ತಿ ಕೂಡ ಆ ಸ್ಫೋಟದಿಂದ ಸಾವನ್ನಪ್ಪಿರ್ತಾರೆ. ಉಳಿದಂತ ಹಂತಕರು ಪರಾರಿಯಾಗ್ತಾರೆ. ಆದ್ರೆ ಕೆಲ ದಿನಗಳ ನಂತರ ಅವರನ್ನು ಸಹ ಹಿಡಿದು ಬಂಧಿಸಲಾಗುತ್ತೆ. ಈ ರೀತಿಯಾಗಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆದು ಹೋಯಿತು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.